ಪ್ರಭು ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರಿಗೆ, ರಾಮ ಜನ್ಮಭೂಮಿಯಲ್ಲಿ ಶೌಚಾಲಯವನ್ನ ಕಟ್ಟಬೇಕು ಅಂತ ಹೇಳಿದವರಿಗೆ, ರಾಮ ಜನ್ಮಭೂಮಿಯಲ್ಲಿ ವಿಸರ್ಜನೆ ಮಾಡ್ತೀನಿ ಅನ್ನುವಂತಹ ಕೊಳಕು ಮಾತನಾಡಿದವರಿಗೆ ಈಗ ರಾಮ ಜನ್ಮಭೂಮಿಯಲ್ಲಿ ಕಾಲಿಡುವಂತ ಅರ್ಹತೆ ಕೂಡ ಇಲ್ಲ. ಅವರಿಗೋಸ್ಕರ ಮೋದಿಜಿ ದೇಶದ ತುಂಬ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರು ಅಲ್ಲಿಯೇ ಇರೋದಕ್ಕೆ ಲಾಯಕು ಅಂಡ್ ಅಲ್ಲೇ ಇರಲಿ. ನಿಜವಾದ ರಾಮ ಭಕ್ತರಿಗೋಸ್ಕರ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದರ ಕಡೆ ಈ ವಿರೋಧಿಗಳೆಲ್ಲ ತಲೆ ಕೂಡ ಹಾಕಿ ಮಲ್ಗೋದ್ ಬೇಡ.